ನಮಸ್ಕಾರ ಶರಣಾರ್ಥಿ 11 ಜನವರಿ 2025 ರಂದು ಜೇವರ್ಗಿ ತಾಲೂಕದಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು 14 ವರ್ಷದ 8ನೇ ತರಗತಿಯ ಒಂದು ಹಿಂದೂ ಬಾಲಕಿ ಆತ್ಮಹತ್ಯೆ ಮಾಡ್ಕೊತಾಳೆ. ಅವಳು ನಮ್ಮ ವೀರಶೈವ ಸಮಾಜದ ಹುಡುಗಿ ಆಗ್ತಾಳೆ. ಭಾಳ ಒಂದು ನೋವಿನ ಸಂಗತಿ. ಒಂದು ಚಿಕ್ಕ ಮಗಳು ಮಹಾಲಕ್ಷ್ಮಿ ಅಂತ ಹೆಸರು, ನೋಡೋಕ್ಕೆ ಪುಟ್ಟ ಗೌರಿ ಥರ ಇದ್ದಾಳೆ. ಅವಳು ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ಅವಳು ಆತ್ಮಹತ್ಯೆ ಮಾಡ್ಕೊತಾಳೆ. ಆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾರಣ ಏನು ಅಂತಂದರೆ, ಒಂದು ಜಿಹಾದಿ ಎಲಿಮೆಂಟ್, ಲವ್ ಜಿಹಾದ್ ಅಂತ ಏನು ನಡೀತಾ ಇದೆ, ಲವ್ ಜಿಹಾದ್ ಅಂತ ಒಂದು ಕ್ಯಾನ್ಸರ್ ಈಗ ಸ್ಟಾರ್ಟ್ ಆಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳದಲ್ಲಿ ಆಗಿದ್ದು, ಅದು ಸ್ಪ್ರೆಡ್ ಆಗುವಂತ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ. ಈ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತದೆ. ನಾವು ನೇಹಾ ಹಿರೇಮಠ್ ಕೇಸನ್ನು ನೋಡಿ ಭಾಳ ದಿನ ಏನು ಆಗಿಲ್ಲ. ಸೊ ಇದನ್ನು ಒಂದು ಆತ್ಮಹತ್ಯೆ ಅಲ್ಲದೇನೆ ಇದು ಹತ್ಯೆ ಅಂತಾನೆ ಹೇಳ್ತೀನಿ ನಾನು ಮಹಾಲಕ್ಷ್ಮಿದು. ಯಾಕೆಂದ್ರೆ ನೇಹಾ ಹಿರೇಮಠಲ್ಲಿ ಒಂದು ಚಾಕು ತಗೊಂಡು ಚುಚ್ಚಿದ, ಇದ್ರೊಳಗಡೆ ಇವನು ಇಷ್ಟು ಕಿರುಕುಳ ಕೊಟ್ಟಿದ್ದ. ಮೆಹಮೂದನ 21 ವರ್ಷದ ಯುವಕ ಅಂತಂದ್ರೆ ಮಾನಸಿಕವಾಗಿ ದೌರ್ಜನ್ಯವಾಗಿ ಇಷ್ಟು ಕಿರುಕುಳ ಕೊಟ್ಟಿದ್ದ, ಇಷ್ಟು ಪ್ರಾಣ ಬೆದರಿಕೆ ಹಾಕಿದ್ದ ಅಂತಂದ್ರೆ ಇವಳಿಗೆ ತಾಳದಾಗ್ಲಾರ್ದೇನೆ ಆಮೇಲೆ ಬಹಳ ಬಡ ಕುಟುಂಬದವಳು ಇವಳು ಹುಡುಗಿ ಮಹಾಲಕ್ಷ್ಮಿ ಅನ್ನೋ ತಂದೆ ತಾಯಿ ಬಹಳ ಬಡ ಕುಟುಂಬದವಳು. ಸೊ ಅವಳಿಗೆ ಬಹಳ ಶಿ ಫೆಲ್ಟ್ ವೆರಿ ಹೆಲ್ಪ್ಲೆಸ್ ಅಂಡ್ ಶಿ ವಾಸ್ ಲೆಫ್ಟ್ ವಿತ್ ನೋ ಅದರ್ ಆಪ್ಷನ್. ಅಂದ್ರೆ ಅವಳಿಗೆ ಯಾವುದು ದಾರಿ ದಿಕ್ಕು ತೋಚಲಾರ್ದೇನೆ ಅವಳು ನೇಣು ಹಾಕೊಂತಾಳೆ. 8ನೇ ತರಗತಿ ಹುಡುಗಿ ನೇಣು ಹಾಕೊಂತಾಳೆ ಅಂತಂದ್ರೆ ನೀವು ಯೋಚನೆ ಮಾಡಿ ಅವಳು ಮಾನಸಿಕ ಹೇಗೆ ಅವಳು ಡಿಸ್ಟೆಬಿಲೈಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈಗ ಇದು ಘಟನೆ ಆಗದ ಅಲ್ದೇನೆ ಆ ಹುಡುಗನ ಅವಾಗ 11ಗೆ ಇದಾದ್ಮೇಲೆ 12ಗೆ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ವೀರಶೈವ ಸಮಾಜದವರು ಮತ್ತೆ ಬೇರೆ ಇನ್ನಿತರ ಎಲ್ಲ ಸಮಾಜದವರು ಒಗ್ಗೂಟ್ಬಿಟ್ಟು ಪ್ರತಿಭಟನೆ ಮಾಡಿದಾಗ ಆ ಹುಡುಗನ ಅವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ 13ನೇ ತಾರೀಕಿಗೆ ಜುವೆನೈಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. 16 ವರ್ಷದ ಹುಡುಗ ಅಂತ ಹೇಳ್ಬಿಟ್ಟು. ಅಂದ್ರೆ ಇವನ್ ಮುಖ ನೋಡಿದ್ರೆ, ಇವನ್ ಬಿಲ್ಟ್ ನೋಡಿದ್ರೆ ಯಾವ ಕಾರಣಕ್ಕೂ ಇವನು 21 ಇಯರ್ಸ್ಗಿಂತ ಕಡಿಮೆ ಕಾಣಂಗಿಲ್ಲ. 16 ಇಯರ್ಸ್ ಅಂತ ಹೇಳ್ಬಿಟ್ಟು ಜುವೆನೈಲ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಇದು ಸರ್ಕಾರ ಪ್ರೇರಿತವಾದ, ಈಗ ಪೊಲೀಸರಿಗೆ ಕೊಟ್ಟು ಆದೇಶ ಕೊಟ್ಟು ಇವನಿಗೆ ಹೇಗಾದ್ರೂ ಮಾಡಿ ಇವನಿಗೆ ಉಳಿಸಿ ಇವನಿಗೆ ಕಡಿಮೆ ಶಿಕ್ಷೆ ಆಗಬೇಕು. ಕಡಿಮೆ ಶಿಕ್ಷೆ ಆಯಿತು, ಅವನು ಈಸಿಲಿ ಬೇಲಿಂದ ಹೊರಗೆ ಬರಬೇಕು. ಒಂದು ಇನ್ನೊಂದು 10 ಮಹಾಲಕ್ಷ್ಮಿಗಳಿಗೆ ಇವನು ಕೊಂದಬೇಕು. ಯಾಕಂದ್ರೆ ಇವ್ರು ಲವ್ ಜಿಹಾದಲ್ಲಿ ಕಲ್ಸ್ಕೊಟ್ಟಿರ್ತಾರಲ್ಲ, ಇವ್ರಿಗೆ ಸ್ಕ್ರಿಪ್ಟ್ ಇರುತ್ತೆ, ಇವ್ರಿಗೆ ಕ್ಲಾಸಸ್ ಇರುತ್ತೆ, ಹೇಗೆ ಸೈಕಾಲಜಿಕಲಿ, ಇಮೋಷ್ನಲಿ, ಫಿಸಿಕಲಿ ಹೇಗೆ ಇವರು ಒಂದು ಹೆಣ್ಣಿನ ವೀಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ದೇ ಡೂ. ಅದನ್ನ ಹೊರಗಡೆ ಬಿಟ್ಟರೆ ಈಸಿಲಿ, ಅಂದರೆ ಜುವೆನೈಲ್ ಕೋರ್ಟಿಗೆ ಹೋದರೆ ಅವನಿಗೆ ಶಿಕ್ಷೆನೂ ಕಡಿಮೆ ಇರುತ್ತೆ, ಪ್ಲಸ್ ಈಸಿಲಿ ಹೊರಗಡೆನೂ ಬರ್ತಾನೆ. ಸೊ ಇದ್ರ ಅಗೇನ್ಸ್ಟ್ ವಿ ಹ್ಯಾವ್ ಸ್ಟೂಡ್ ವೆರಿ ಸ್ಟ್ರಾಂಗ್ ಅಗೇನ್ಸ್ಟ್ ದಿಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಇನ್ ದ ಫ್ಯೂಚರ್ ಆಲ್ಸೋ. ನಾಳೆ 16ನೇ ತಾರೀಕಿಗೆ ಜೇವರ್ಗಿಯಲ್ಲಿ ಪ್ರತಿಭಟನೆ ಇದೆ. ನಮ್ಮ ವೀರಶೈವ ಮಹಾಸಭಾ ಮತ್ತು ವೀರಶೈವದ ಸಮಾಜ ಕಡೆಯಿಂದ ಮತ್ತು ಬೇರೆ ಎಲ್ಲ ಸಮಾಜದವರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ತನಿಖೆಯಲ್ಲಿ ಯಾವುದೋ ಒಂದು ಲೂಪ್ ಹೋಲ್ಸ್ ಆಗಬಾರ್ದು. ನಾನು ನೋಡ್ತಾ ಬಂದಿದ್ದೀನಿ. ಈಗ ಅಸೆಂಬ್ಲಿ ಎಲೆಕ್ಷನ್ಸ್ ಆದಮೇಲೆ ಯಾವಾಗಿಂದ ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಆವಾಗ ಮೋಸ್ಟ್ಲಿ ಅವ್ರ ಎಲೆಕ್ಷನ್ ಟೈಮಲ್ಲಿ ಒಂದು ಇವ್ರ ಜೊತೆಗೆ, ಜಿಹಾದಿ ಎಲಿಮೆಂಟ್ಸ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಯಾಕೆ ಇವ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಇವರು ಅವರಿಗೆ ತಡೆ ಹಿಡಿಯಂಗಿಲ್ಲ, ಉಲ್ಟಾ ಅವ್ರಿಗೆ ಸೇಫ್ ಗಾರ್ಡ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲಿಂದ ಇಟ್ ಈಸ್ ಅ ರೆಡ್ ಕಾರ್ಪೆಟ್ ವೆಲ್ಕಮ್ ಫಾರ್ ಆಲ್ ದಿ ಜಿಹಾದಿ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ನೀವು ಅಸೆಂಬ್ಲಿಯಲ್ಲಿ ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ಹೇಳೋದು ತಗೊಳ್ಳಿ, ನೇಹಾ ಹಿರೇಮಠ್ ಕೇಸ್ ತಗೊಳ್ಳಿ, ಪೊಲೀಸ್ ಸ್ಟೇಷನ್ಗಳ ಮೇಲೆ ಹಲ್ಲೆ ಆಗೋದು ತಗೊಳ್ಳಿ, ಹನುಮಾನ್ ಚಾಲೀಸಾ ಕೇಳಿದರೆ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಆಗೋದು ತಗೊಳ್ಳಿ, ಮೊನ್ನೆನೇ ಹಸುಗಳ ಕಿಚ್ಚನ್ನ ಕೆತ್ತಿದ್ದಾರೆ. ಅದು ಬಹಳ ಒಂದು ಯೋಚನೆ ಮಾಡೋಕ್ಕೂ ಆಗಲ್ಲ. ಅಂದರೆ ದೇ ಆರ್ ನಾಟ್ ಓನ್ಲಿ ಬುಚರಿಂಗ್ ದ ಹ್ಯೂಮನ್ಸ್ ಬಟ್ ದೇ ಆರ್ ಬುಚರಿಂಗ್ ದ ಆ್ಯನಿಮಲ್ಸ್ ಆಲ್ಸೋ. ಎಷ್ಟು ಒಂದು ಹಿಂದೂ ಫೋಬಿಯಾ ಅನ್ನೋದು ಡೆವಲಪ್ ಆಗಿದೆ. ಆಮೇಲೆ ಈ ಜಿಹಾದಿ ಎಲಿಮೆಂಟ್ಸಿಗೆ ಇವರು ಮತಾಂತರ ಸಲುವಾಗಿ ಕಾಂಗ್ರೆಸ್ ಪಕ್ಷದವರು ಅವರಿಗೆ ಒಂದು ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಹಿಂದೆ ಒಂದು ಭಾಳ ಗಟ್ಟಿ ಬೆನ್ನೆಲುಬಾಗಿ ಇವರು ನಿಂತಿದ್ದಾರೆ. ಇವತ್ತು ನಾನು ಪ್ರಶ್ನೆ ಮಾಡುವ ನಮ್ಮ ಸಮಾಜದ ಶಾಸಕರು ಇವತ್ತು ಎಲ್ಲಿದ್ದೀರ, ನೀವು ಯಾಕೆ ಈ ಪರವಾಗಿ, ಮಹಾಲಕ್ಷ್ಮಿ ಪರವಾಗಿ ಒಂದು ನಿಮ್ಮ ಧ್ವನಿಯನ್ನೇ ಎತ್ತಿಲ್ಲ? ಯಾಕೆ ತನಿಖೆ ಆಗೋ ಟೈಮಿಗೆ ನೀವು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು? ಯಾವುದು ಈ ಥರ ಲೂಪ್ ಹೋಲ್ಸ್ ಆಗಬಾರ್ದು, ಯಾವ ರೀತಿಯಿಂದನೂ ಅವನಿಗೆ ಉಳಿಸೋ ಒಂದು ಪ್ರಕ್ರಿಯೆ ನಡಿಬಾರ್ದು ಅಂತ ಹೇಳಿಬಿಟ್ಟು ನೀವೆಲ್ಲರೂ ನಿಂತ್ಕೋಬೇಕು ಅಂತ ಹೇಳಿ ನಂದೊಂದು ಆಸೆ ಇತ್ತು. ಬಟ್ ನನಗದು ಯಾರೂ, ನಮ್ಮ ಶಾಸಕರು ಯಾರೂ ನಿಂತಿದ್ದು ನನಗೆ ಕಾಣ್ತಾ ಇಲ್ಲ. ನಾನು ಡಾಕ್ಟರ್ ಸುಧಾ ಹಲ್ಕೆ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ಮಹಿಳಾ ಗೌರವಿತ ಅಧ್ಯಕ್ಷಳಾಗಿ ನಾನು ಹಿಂದೆನೂ ನಮ್ಮದೇ ಸಮಾಜ ಅಂತಲ್ಲ, ಯಾವುದೇ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದ್ರೂ ನಾನು ಭಾಳ ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ, ಮುಂದೆನೂ ನಿಂತಿರ್ತೀನಿ, ಇವತ್ತು ನಿಂತಿದ್ದೀನಿ. ಸೊ ನಿಮ್ಮೆಲ್ಲರ ಬೆಂಬಲ ಬೇಕು. ನಾವು ಕಲ್ಯಾಣ ಕರ್ನಾಟಕವನ್ನು ಭಾಳ ಒಂದು ವೆರಿ ಪೀಸ್ ಲವಿಂಗ್ ಒಂದು ಡಿಸ್ಟ್ರಿಕ್ಟ್, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಗಲಿ, ಕಲ್ಯಾಣ ಕರ್ನಾಟಕ
ಕರ್ನಾಟಕ ಆಗಲಿ ಒಂದು ಭಾಳ ಒಂದು ಶಾಂತಿಯುತವಾದ ಒಂದು ಪ್ರದೇಶ ಇತ್ತು ಇದು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಮ್ಗಳಾಗ್ತಾ ಇದ್ದಾವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣೆ ಆಗ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ, ಬಾಣತಿಯರು ಹತ್ಯೆ ಆಗ್ತಾ ಇದ್ದಾವೆ, ಶಿಶುಗಳು ಹತ್ಯೆ ಆಗ್ತಾ ಇದ್ದಾವೆ. ಹತ್ಯೆನೇ ಅಂತ ಹೇಳಬೇಕು ಇದನ್ನು ನಾವು. ಸೊ ಈ ಎಲ್ಲ ಜಿಹಾದಿ ಫ್ರಿಂಜ್ ಎಲಿಮೆಂಟ್ಸ್ ಜೊತೆಗೆ ನಾವು ಇವತ್ತು ಒಂದು ಒಕ್ಕೂಟಾಗಿ, ಒಂದು ಸ್ಟ್ರಾಂಗ್ ಆಗಿ, ಒಗ್ಗಟ್ಟಾಗಿ ಒಂದು ಫೈಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಹೇಗೆ ಹಿಂದಕ್ಕೆ ರಾಣಿ ಪದ್ಮಾವತಿ ತನ್ಗೆ ಅಗ್ನಿಯಲ್ಲಿ ಆಹುತಿ ಕೊಟ್ಲು, ಅಲಾವುದ್ದೀನ್ ಖಿಲ್ಜಿಯಿಂದ ಅವನ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳ್ಬಿಟ್ಟು, ಅದೇ ಥರ ಮಹಾಲಕ್ಷ್ಮಿಯು ತನಗೆ ಒಂದು ಆಹುತಿ ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ದೀನಿ, ಮೆಹಬೂಬ್ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಲವ್ ಜಿಹಾದ್ ಕಲ್ಯಾಣ ಕರ್ನಾಟಕದಲ್ಲಾಗಿ ಭಾಳ ಜಾಸ್ತಿ ಇದರಿಂದ ಸ್ಪ್ರೆಡ್ ಆಗ್ತಾ ಇದೆ, ಕ್ಯಾನ್ಸರ್ ಥರ. ಸೊ ನಾವೆಲ್ಲರೂ ಇದನ್ನು ಫೈಟ್ ಮಾಡಬೇಕು. ನಾಳೆ ಎಲ್ಲರೂ ಜೇವರಿಗೆಗೆ ಬನ್ನಿ, ಪ್ರತಿಭಟನೆ ಮಾಡೋಣ. ಆಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳಿಗೆ ಈ ವಿಷಯದ ಬಗ್ಗೆ ನೀವು ಅವರಿಗೆ ಜಾಗೃತಿ ಮೂಡಿಸ್ಬೇಕು. ಇವತ್ತು ಭಾಳ ಇಂಪಾರ್ಟೆಂಟ್ ಆದ ವಿಷಯ ಆಗಿದೆ. ಇದು ಒಂದು ಜೀವ ಉಳಿಸ್ಕೊಳ್ಳೋ ವಿಷಯ ಆಗಿದೆ. ಎಲ್ಲ ಹೆಣ್ಮಕ್ಳಿಗೆ ಜಾಗೃತಿಯನ್ನು ಮುಗಿಸಿ ನಿಮ್ಮ ಮನೆಯಲ್ಲಿ. ಯಾಕಂದರೆ ಭಾಳ ಒಂದು ಕಾನ್ಸ್ಪಿರಸಿಯಿಂದ ಇವರು ದೇ ಹ್ಯಾವ್ ಡಿಸೈಡೆಡ್ ಟು finish most of the Hindu families and disturb the Hindu families. So I request all of you to stand with me for today, tomorrow and for the future to fight against all these jihadi elements. Namaskar.